ನಮಸ್ಕಾರ ಟೀಚರ್ಸ್. ಇವತ್ತು ನಾನು ನಿಮಗೆ ಪೋಷನ್ ಟ್ರ್ಯಾಕರಲ್ಲಿ ಯಾವ ರೀತಿಯಾಗಿ ಪೋಷನ್ ಕ್ಯಾಲ್ಕುಲೇಟರ್ನ ಯೂಸ್ ಮಾಡಿಕೊಂಡು ಮಕ್ಕಳ ತೂಕ ಮತ್ತು ಎತ್ತರನ ಎಂಟ್ರಿ ಮಾಡೋದು ಅಂತ ಇವತ್ತು ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಈಗ ಕೆಲವೊಂದು ಸಲ ಈಗ ಪ್ರತಿ ತಿಂಗಳು ನಾವು ಮಕ್ಕಳನ್ನ ಶಾಲೆಗೆ ಕರೆದು ತೂಕ ಮಾಡ್ತೀವಿ. ಆ ಮಕ್ಕಳು ನಮಗೇನು ಇಶ್ಯೂ ಆಗಲ್ಲ. ಕೆಲವೊಂದು ಸತಿ ಏನಾಗುತ್ತೆ, ಒಂದು ಎರಡು ಮೂರು ಮಕ್ಕಳು ಊರಿಗೆ ಹೋಗ್ಬಿಡ್ತಾರೆ. ಅವ್ರು ನಾವು ತೂಕ ಮಾಡೋ ಟೈಮಲ್ಲಿ ಮಕ್ಕಳು ನಮಗೆ ಸಿಗಲ್ಲ. ಸೊ ಈ ರೀತಿ ಆದಾಗ ಆ ಒಂದು ಮಕ್ಕಳ ಎತ್ತರ ಮತ್ತು ತೂಕವನ್ನು ನಾವು ಅಂದಾಜಲ್ಲಿ ಹಾಕಿ ಇದು ಮಾಡಿದಾಗ ನಮಗೆ ಪೋಷನ್ ಟ್ರ್ಯಾಕರ್ ಅಲ್ಲಿ ತುಂಬಾ ವೇರಿಯಸ್ ಆಗಿ ಮಕ್ಕಳು ಒಂದು ಎತ್ತರ ತೂಕ ತೋರಿಸುತ್ತೆ. ಸೊ ಆ ರೀತಿ ಆಗೋದು ಬೇಡ. ಪೋಷನ್ ಟ್ರ್ಯಾಕರ್ ಅಲ್ಲಿ ನಾವು ಪೋಷನ್ ಕ್ಯಾಲ್ಕುಲೇಟರ್ನ ಯೂಸ್ ಮಾಡಿ ಯಾವ ರೀತಿಯಾಗಿ ಸರಿಯಾದ ರೀತಿಯಲ್ಲಿ ಮಕ್ಕಳ ತೂಕ ಮತ್ತೆ ಎತ್ತರನ ಎಂಟ್ರಿ ಮಾಡೋದಂತ ನೋಡ್ಕೊಂಡು ಆಮೇಲೆ ನಾವು ಪೋಷನ್ ಟ್ರ್ಯಾಕರ್ ಅಲ್ಲಿ ಎಂಟ್ರಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ. ಯಾಕಂದ್ರೆ ಇದರಿಂದ ಆಲ್ಮೋಸ್ಟ್ ಒಂದು 80% ನಾವು ಮಿಸ್ಟೇಕ್ ಆಗೋದನ್ನ ತಡಿಬಹುದು. ಸೊ ಅದಕ್ಕೆ ನೋಡೋಣ, ಈಗ ಪೋಷನ್ ಕ್ಯಾಲ್ಕುಲೇಟರ್ನ ಯಾವ ರೀತಿಯಾಗಿ ಓಪನ್ ಮಾಡೋದು, ಏನ್ ಸ್ಟೆಪ್ಸ್ ಯೂಸ್ ಮಾಡೋದು ಅಂತ ನೋಡೋಣ. ಈ ವಿಡಿಯೋ ಗೊತ್ತಿರೋರು ನೀವು ಸ್ಕಿಪ್ ಮಾಡಿ ಮುಂದೆ ನಿಮ್ಮ ಕೆಲಸನ ಮಾಡ್ಬೋದು. ಗೊತ್ತಿಲ್ಲದೆ ಇರೋರು ಸ್ಕಿಪ್ ಮಾಡದೆ ಈ ವಿಡಿಯೋ ನೋಡಿ. ಇದು ತುಂಬಾ ಯೂಸ್ಫುಲ್. ಎತ್ತರ ಮತ್ತೆ ತೂಕ ನಾವು ಪೋಷನ್ ಟ್ರ್ಯಾಕರ್ ಅಲ್ಲಿ ಎಂಟ್ರಿ ಮಾಡೋದು ಸುಮ್ಮನೆ ಅಂದಾಜಲ್ಲಿ ಹಾಕೋದು ಇದು ಸರಿಯಾದ ವಿಧಾನ ಅಲ್ಲ. ಈ ರೀತಿ ಕ್ಯಾಲ್ಕುಲೇಟರ್ನ ಯೂಸ್ ಮಾಡಿ ನಾವು ಹಾಕೋದು ಸರಿಯಾದ ವಿಧಾನ ಅಂತ ಹೇಳ್ದ. ಈ ಒಂದು ಸ್ಟೆಪ್ಸ್ನ ನೋಡೋಣ ಬನ್ನಿ ಟೀಚರ್ಸ್. ಇವಾಗ ನಾನು ನಿಮಗೆ ಯಾವ ರೀತಿಯಾಗಿ ಈಗ ಫಸ್ಟ್ ಪೋಷನ್ ಕ್ಯಾಲ್ಕುಲೇಟರ್ಗೆ ಹೋಗ್ಬೇಕಾದ್ರೆ ಏನು ಮಾಡೋದು ಅಂತ ನೋಡ್ತೀವಿ. ನಾವು ಪೋಷನ್ ಕ್ಯಾಲ್ಕುಲೇಟರ್ನ ಸರ್ಚ್ ಮಾಡಬೇಕಾದ್ರೆ ಫಸ್ಟ್ ನಾವು ಗೂಗಲ್ ಆಪ್ಷನ್ನಿಗೆ ಹೋಗಬೇಕು. ಓಕೆನಾ? ಇಲ್ಲಿ ಫಸ್ಟ್ ಗೂಗಲ್ ಆಪ್ಷನ್. ಇಲ್ಲಿ ನಾವು ನಮ್ಗೆ ಏನು ಬೇಕೀಗ ಪೋಷನ್ ಕ್ಯಾಲ್ಕುಲೇಟರ್ ಬೇಕು. ಈಗ ನಾವು ಪೋಷನ್ ಕ್ಯಾಲ್ಕುಲೇಟರ್ನ ಇದು ಮಾಡೋಣ, ಟೈಪ್ ಮಾಡೋಣ. ಓಕೆನಾ? ಪೋಷನ್ ಕ್ಯಾಲ್ಕುಲೇಟರ್ ಅಂತ ಟೈಪ್ ಮಾಡಿದ್ದೀನಿ. ಸರ್ಚಿಗೆ ಕೊಡೋಣ. ನೋಡಿ, ಇಲ್ಲಿ ಶೋ ಆಗ್ತಾ ಇದೆ ನಮಗೆ ಸ್ಕ್ರೀನ್ ಮೇಲೆ ಪೋಷನ್ ಕ್ಯಾಲ್ಕುಲೇಟರ್ ಅಂತ. ಸೊ ಇದು ಪೋಷನ್ ಕ್ಯಾಲ್ಕುಲೇಟರ್ನ ಕ್ಲಿಕ್ ಮಾಡೋಣ. ನೋಡ್ತಾ ಇದ್ದೀರಲ್ಲ ಈ ಸಿಂಬಲಲ್ಲಿ. ಸರಿ, ಇಲ್ಲಿ ಓಪನ್ ಅಂತ ಇದೆ, ಓಪನ್ ಮಾಡೋಣ. ಸ್ಕ್ರೀನ್ ಮೇಲೆ ನಮ್ಗೆ ಈ ಥರ ಪೋಷನ್ ಕ್ಯಾಲ್ಕುಲೇಟರ್ ಅಂತ ಶೋ ಆಗ್ತಾ ಇದೆ. ಓಕೆ, ನೋಡಿ ಈ ಥರ ನಾವು ಕ್ಲಿಕ್ ಮಾಡಿದ್ಮೇಲೆ ಪೋಷನ್ ಕ್ಯಾಲ್ಕುಲೇಟರಲ್ಲಿ ಈ ಥರ 5 ಸ್ಟೆಪ್ಸ್ನ ಯೂಸ್ ಮಾಡೋದ್ರ ಮೂಲಕ ಈ 5 ಅಂಶಗಳು ನಮಗೆ ಮೇನ್, ನಾವು ಮಕ್ಕಳ ತೂಕ ಮತ್ತು ಎತ್ತರವನ್ನು ನೋಡಬೇಕಾದ್ರೆ ಈ 5 ಹಂತಗಳು ನಮಗೆ ಮೇಲ್. ಫಸ್ಟ್ ಏನು, ಸೆಲೆಕ್ಟ್ ಜೆಂಡರ್, ಎಂಟರ್ ಡೇಟ್ ಆಫ್ ಬರ್ತ್, ಎಂಟರ್ ಹೈಟ್, ಮತ್ತೆ ಎಂಟರ್ ವೇಟ್, ಮತ್ತೆ ಕ್ಲಿಕ್ ಆನ್ ಶೋ ರಿಸಲ್ಟ್ ಅಂತ ಇದೆ. ಓಕೆನಾ? ಅಂದರೆ ವೇಟ್ ಇನ್ ಕಿಲೋಗ್ರಾಮ್, ಹೈಟ್ ಇನ್ ಸೆಂಟಿಮೀಟರ್ ಅಂತ ಅಷ್ಟೇ, ಇದೇನಿಲ್ಲ ಬೇರೆ. ಇದೆಲ್ಲ ನಮ್ಗೆ ಗೊತ್ತಿರೋದನ್ನೇ. ಸೊ ಅದನ್ನೇ ಈಗ ನಾನು ಒಂದು ಮಗು ಇಲ್ಲ 2 ಮಗು ನೀವು ನೋಡ್ಕೊಂಡ್ಬಿಟ್ರೆ ಮುಗೀತು. ಯಾವ ರೀತಿ ಮಾಡೋದಂತ ನಿಮಗೆ ಗೊತ್ತಾಗ್ಬಿಡುತ್ತೆ. ನಾವೀಗ ಹೆಣ್ಣು ಮಗುವಿನ ನೋಡ್ತಾ ಇದೀವ, ಗಂಡು ಮಗುವಿನ ನೋಡ್ತಾ ಇದೀವ ಅಂತ ನೋಡ್ಕೋಬೇಕು. ನಾನಿಲ್ಲಿ ಗಂಡು ಮಗುವಿನ ನೋಡ್ತಾ ಇದ್ದೀನಿ. ಫಸ್ಟ್ ಡೇಟ್ ಆಫ್ ಬರ್ತ್ ಅಂತ ಇದೆ. ಇಲ್ಲಿ ನಾವು ಆ ಮಗುವಿನ ಈಗ ಇಲ್ಲಿ ಮಗುವಿಂದು ಡೇಟ್ ಆಫ್ ಬರ್ತ್ ಹಾಕೋಣ. ಫಸ್ಟ್ ಇಲ್ಲಿ ಇಸ್ವಿ ಸೆಲೆಕ್ಟ್ ಮಾಡ್ಕೊಳೋದು, ಇದು ನಿಮಗೆ ಗೊತ್ತಿರೋದೆ. ನೆಕ್ಸ್ಟ್ ಮಂತ್ ಸೆಲೆಕ್ಟ್ ಮಾಡ್ಕೊಳೋದು, ಮಗುವಿಂದು ಮಾರ್ಚ್ ಮಂತಲ್ಲಿದೆ, 4ನೇ ತಾರೀಕಿದೆ. ಸೊ ಈಗ ಡೇಟ್ ಆಫ್ ಬರ್ತ್ ಎಂಟ್ರಿ ಆಯಿತು. ಈಗ ಆ ಮಗುವಿಂದು ಎತ್ತರವನ್ನು ಸೆಂಟಿಮೀಟರ್ನಲ್ಲಿ ಹಾಕೋದು. ಈ ತಿಂಗಳು ನಾನು ಆ ಮಗುನ ತೂಕ ಮಾಡಿದ್ದೆ, ಈಗ ಅದನ್ನು ಹಾಕ್ತಾ ಇದ್ದೀನಿ. ಅದು ಪೋಷನ್ ಕ್ಯಾಲ್ಕುಲೇಟರಲ್ಲಿ ಯಾವುದಲ್ಲಿ ಬರ್ತಾ ಇದೆ ಅಂತ ನೋಡೋಣ. ನಾನು ನೋಡಿಲ್ಲ, ಇದೇ ಫಸ್ಟ್ ನೋಡ್ತಾ ಇದ್ದೀನಿ. ಆಯ್ತು, ಈಗ ನಾವು ಎತ್ತರ ಹಾಕಿದ್ವಿ, ತೂಕ ಹಾಕಿದ್ವಿ. ಇಲ್ಲಿ ನೆಕ್ಸ್ಟ್ ಶೋ ರಿಸಲ್ಟ್ ಅಂತ ತೋರಿಸ್ತಾ ಇದೆ. ಇಲ್ಲಿ ಕ್ಲಿಕ್ ಮಾಡೋಣ. ನೋಡಿ, ರಿಸಲ್ಟ್ ಶೋ ಆಗ್ತಾ ಇದೆ. ಸ್ಟಂಟಿಂಗ್ ನಾರ್ಮಲ್ ಬಂತು, ಅಂಡರ್ ವೇಟ್ ನಾರ್ಮಲ್ ಬಂತು, ವೇಸ್ಟಿಂಗ್ ನಾರ್ಮಲ್ ಬಂತು. ಅಂದರೆ ಈ ಮಗುವಿನ ಎತ್ತರ ಮತ್ತು ತೂಕ ಕರೆಕ್ಟ್ ಆಗಿದೆ ಅಂತ ಅರ್ಥ. ಓಕೆ, ಈಗ ಬ್ಯಾಕ್ ಹೋಗೋಣ. ಮತ್ತೆ ಬ್ಯಾಕ್ ಬಂದೆ. ನಾನು ಇನ್ನೊಂದು ಮಗುಂದು ನೋಡೋಣ. ಈಗ ಆ ಮಗು ಗರ್ಲ ಬಾಯ್ ಅಂತ ಸೆಲೆಕ್ಟ್ ಮಾಡ್ಕೊರಿ. ನಂದು ಬಾಯೇ ಇದೆ ಮಗು. ಆದರೆ ಡೇಟ್ ಆಫ್ ಬರ್ತ್ನ ಚೇಂಜ್ ಮಾಡೋಣ. ಆ ಮಗುವಿಂದ ಏನು ಡೇಟ್ ಆಫ್ ಬರ್ತ್ ಇರುತ್ತೋ ಅದನ್ನೇ ಹಾಕಬೇಕು ಕರೆಕ್ಟಾಗಿ. ಡೇಟ್ ಆಫ್ ಬರ್ತ್ ಆಯಿತು. ಹೈಟ್ ತಗೊಳೋದು. ಇಲ್ಲಿ ಹುಷಾರಾಗಿರ್ಬೇಕು ನೋಡಿ. ನಾನು ತೂಕ ವೇಟ್ ಹಾಕಿದ್ದೆ ಬೇರೆ, ಇಲ್ಲಿ ಶೋ ಮತ್ತೆ ಬೇರೆ. ಒಂದು ಸ್ವಲ್ಪ ಏನೇ ಟಚ್ ಆದರೂ ಕೂಡ ಸ್ವಲ್ಪ ಹಿಂದೆ ಮುಂದೆ ಆಗಿಬಿಡುತ್ತೆ. ಸ್ವಲ್ಪ ಹುಷಾರಾಗಿ ಹಾಕಿ ಇದನ್ನು ಕರೆಕ್ಟಾಗಿ ನೋಡಿಕೊಂಡೆ, ಈ 3 ಕರೆಕ್ಟಾಗಿ ನೋಡಿಕೊಂಡೆ ಶೋ ರಿಸಲ್ಟಿಗೆ ಪ್ರೆಸ್ ಮಾಡಿ. ನೋಡಿಲಿ ಈ ಮಗುವಿಂದು ನಂದು ಸ್ಟಂಟಿಂಗು ಸಿವಿಯರ್ಲಿ ಸ್ಟಂಟೆಡ್ ಅಂತ ಇದೆ.
ಅಂಡರ್ ವೇಟ್ ನಾರ್ಮಲಲ್ಲಿದೆ. ವೇಸ್ಟಿಂಗು ರೆಫರೆನ್ಸ್ ಡಾಟಾ ನಾಟ್ ಅವೈಲೇಬಲ್ ಅಂತಿದೆ. ರೆಫರೆನ್ಸ್ ಡಾಟಾ ನಾಟ್ ಅವೈಲೇಬಲ್ ಅಂತ ಈ ಥರ ಬಂದರೆ ಟೀಚರ್ಸ್ ನಾವಿಲ್ಲಿ ತಪ್ಪು ಮಾಡಿದ್ದೀವಿ ಅಂತ ಅರ್ಥ. ನೋಡ್ಕೊಳ್ಳೋಣ ಒಂದ್ಸತಿ. ಆ ಮಗುವಿಂದು ಎತ್ತರ ಬಂದ್ಬಿಟ್ಟು ಎತ್ತರನೂ ತಪ್ಪಾಗಿದೆ, ತೂಕನೂ ತಪ್ಪಾಗಿದೆ. ಇಲ್ಲಿ ನೋಡಿ, ಹೇಳಿಲ್ಲ ನಾನು ಸ್ವಲ್ಪ ಬೇರೆ ಏನೇ ಟಚ್ ಆದರೂ ಕೂಡ ಅದು ಇದಾಗ್ಬಿಡುತ್ತೆ. ಸೊ ಬ್ಯಾಕ್ ಹೋಗೋಣ. ಇಲ್ಲೇ ನಮ್ಗೆ ಗೊತ್ತಾಯ್ತು ನೋಡಿ. ಬ್ಯಾಕ್ ಹೋಗೋಣ. ಬಾಯ್ ಡೇಟ್ ಆಫ್ ಬರ್ತ್ ಕರೆಕ್ಟ್ ಇದೆ. 14/12/22. ಓಕೆ, ಇದು ಸರಿಯಾಗಿದೆ. ನೆಕ್ಸ್ಟ್ ಈಗ ಹೈಟ್ ಬಂದ್ಬಿಟ್ಟು 86 ಸೆಂಟಿಮೀಟ್ರ್ ಇದೆ. ತೂಕ ಬಂದ್ಬಿಟ್ಟು ಇಲ್ಲಿ ತಪ್ಪಾಗಿದೆ. ಮತ್ತೆ ಇಲ್ಲಿ ಹೋಯ್ತು ನೋಡಿ, 2022 ಅದು 86 ಸೆಂಟಿಮೀಟ್ರ್ ಇದೆ. ತೂಕ ಬಂದ್ಬಿಟ್ಟು 10 kg 900 ಗ್ರಾಮ್ ಇದೆ. ನೋಡಿ ಇಲ್ಲಿ ಮತ್ತೆ ಚೇಂಜ್ ಆಗ್ತಾ ಇದೆ. ಇದು ತುಂಬ ಸ್ವಲ್ಪ ಫಾಸ್ಟಾಗಿರ್ತದೆ. ಸ್ವಲ್ಪ ಹುಷಾರಾಗಿ ಎಂಟ್ರಿ ಮಾಡಿ. ಶೋ ರಿಸಲ್ಟಿಗೆ ಹೋಗೋಣ. ಇಲ್ಲಿ ನೋಡಿ, ಮಗು ಸ್ಟಂಟಿಂಗ್ ರೆಡ್ಡಲ್ಲಿದೆ, ಅಂಡರ್ ವೇಟು ಯೆಲ್ಲೋನಲ್ಲಿದೆ, ವೇಸ್ಟಿಂಗು ಗ್ರೀನಲ್ಲಿದೆ. ಓಕೆನಾ? ಈ ಮಗು ಈ ಥರ ನೋಡಿಕೊಂಡು ನಾವು ಮಕ್ಕಳನ್ನ ಎತ್ತರ ಮತ್ತು ತೂಕವನ್ನು ಪೋಷನ್ ಟ್ರ್ಯಾಕರಲ್ಲಿ ಎಂಟ್ರಿ ಮಾಡಬೇಕು. ಕೆಲವೊಂದು ಸತಿ ಮಕ್ಕಳು ಊರಿಗೆ ಹೋದಾಗ ನಮಗೆ ಹೆಚ್ಚು ಕಮ್ಮಿ ಆಗ್ತಿರುತ್ತಲ್ಲ. ಸೊ ಆ ಸಮಯದಲ್ಲಿ ಈ ರೀತಿಯಾಗಿ ಯೂಸ್ ಮಾಡ್ಕೊಂಡಾದರೂ ನಾವು ಪೋಷನ್ ಟ್ರ್ಯಾಕರಲ್ಲಿ ಎಂಟ್ರಿ ಮಾಡೋದ್ರಿಂದ ಮಕ್ಕಳ ಎತ್ತರ ಮತ್ತು ತೂಕವನ್ನು ಸುಲಭವಾಗಿ ಯಾವುದೇ ತಪ್ಪಿಲ್ಲದೆ ಮಿಸ್ಟೇಕ್ ಇಲ್ಲದೇನೆ ನಾವು ಎಂಟ್ರಿ ಮಾಡ್ಬೋದು. ಆ ಊರಿಗೆ ಹೋದೋರೆ ಅಂತಲ್ಲ, ಇರೋರು ಕೂಡ ನಾವು ಒಂದ್ಸತಿ ತೂಕ ಹಾಕಿದ್ದನ್ನ ಇದರಲ್ಲಿ ಚೆಕ್ ಮಾಡ್ಕೊಂಡು ನಾವು ನಮ್ಮ ಸ್ಟಂಟಿಂಗ್ ಬುಕ್ಕಲ್ಲಿ ಮತ್ತಿಲ್ಲ ಇದು ನಮ್ಮ ಪೋಷನ್ ಟ್ರ್ಯಾಕರ್ ತೂಕದಲ್ಲಿ ಈ ರೀತಿ ಮಾಡೋದ್ರಿಂದ ನಮ್ಗೆ ಯಾವುದೇ ರೀತಿಯಾದಂಥ ಮಿಸ್ಟೇಕ್ಸ್ ಆಗಲ್ಲ ಅಂತ ಹೇಳ್ತಾ ಈ ಒಂದು ಸ್ಮಾಲ್ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಓಕೆ, ಬಾಯ್ ಟೀಚರ್ಸ್.